ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಮೊಟ್ಟ ಮೊದಲು ಸನ್ಮಾನ ಆದದ್ದು ಮೈಸೂರು ಮಾನಸ ಗಂಗೋತ್ರಿಯಲ್ಲಿ. ಮಾನಸ ಗಂಗೋತ್ರಿಯಲ್ಲಿ ನಾನು ಹೋಗಿ ಡಾಕ್ಟರ್ ಪ್ರಭಾಕರ್ ಅಂತ ಕಾರ್ಕಳದವರು ಉಪಾಧ್ಯಾಯ, ಅವರ ಕಚೇರಿಗೆ ನಾನು ನುಡಿಸಿದೆ ಕೋಲಾರದಲ್ಲಿ. ನಾನು ನುಡಿಸುವಾಗ ನನಗೆ ಗೊತ್ತಿಲ್ಲ ಇದೆಲ್ಲ ಉಂಟು ಅಂತ. ಅಲ್ಲಿ ಒಳ್ಳೆ ಬಿಟ್ಟಿಲ್ಲ ಅವರು. ಕಚೇರಿ ಮುಗಿಯುವಾಗ ಜಿ ಟಿ ನಾರಾಯಣರಾವ್ ಅಂತ ಇದ್ರಲ್ಲ ಪ್ರೊಫೆಸರ್, ಅವರು ಕೂತ್ಕೊಂಡು ಎಲ್ಲ ಮಾರ್ಕ್ ಮಾಡಿಕೊಂಡಿಟ್ಟಿದ್ರು. ಕನ್ನಡದಲ್ಲಿ ಪ್ರಿಂಟ್ ಮಾಡುವಾಗ ಏನು ಸುಭಾಷ್, ಕನ್ನಡದಲ್ಲಿ ಪ್ರಿಂಟ್ ಮಾಡುವಾಗ ಮೊದಲು ಊರ ಕೊಳ ಸಾಕಾಗಲಿಕ್ಕಿಲ್ಲ, ಅದು ಈಜಾಡಲಿಕ್ಕೆ ಸಾಕಾಗಲಿಕ್ಕಿಲ್ಲ ಅಂತ ಊರಿಂದ ಬಂದು ಮೈಸೂರಲ್ಲಿ ಸೇರಿಕೊಂಡ್ರು. ಅವರು ಬರೆದದ್ದು ಊರ ಕೊಳ ಸಾಲದಿಂದ ಮೈಸೂರಿಗೆ ಬಂದು ಸೇರಿ ಬಾಬುರೈ ಈ ಬರ್ತೀವಿ. ಹಾಗೆ ಆ ಪ್ರಭಾಕರ್ ಜೋಶಿಯಲ್ಲಿ ಅದು ರೆಕಾರ್ಡಿಂಗ್ ಮೈಸೂರು ಮಾನಸ ಗಂಗೋತ್ರಿ ಕಾಲೇಜಲ್ಲಿ ಮೊದಲ ಸನ್ಮಾನ. ಕಾಪಿ ಉಂಟು ಅದರ. ಮತ್ತು ಆನಂತರ ಮೈಸೂರಲ್ಲಿ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಒಂದು ಅವರು ಮಾಡಿದರು. ವಿಠಲ್ ಅವರೆಲ್ಲ ಸಂಗೀತಗಾರತೆ ಜಗನ್ಮೋಹನ ಪ್ಯಾಲೇಸ್ನಲ್ಲಿ. ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮೈಸೂರಿನ ಅವರು ಸನ್ಮಾನ ಮಾಡಿದರು. ಶಿವರಾತ್ರಿ ದೇಶಿಕೇಂದ್ರ ಆಗ ನನ್ನನ್ನು ಮಾತಾಡಿಸಿದರು. ಕಾಸರಗೋಡಿನಲ್ಲಿ ಇದ್ದೀರೋ, ಅವ್ರದ್ದು ಬುದ್ಧಿ ಇದ್ದಾರೆ. ಹಾಗೆ ಹೊರಗಿಂದ ಪ್ರೀತಿ ಅಭಿಮಾನ ದೊಡ್ಡವರಿಗೆ ನಮ್ಮ ಹತ್ರ ಇತ್ತು. ಇದೊಂದು ನನ್ನ ಜೀವನದ ಒಳ್ಳೆ ಚೈತನ್ಯ, ಜೀವನದ ಚೈತನ್ಯ. ಈ ಡೆಡ್ ಬಾಡಿ ಚೈತನ್ಯ ಹೇಳಿದರೆ ಅದೇ ದೇವರು. ಶರೀರದಲ್ಲಿರುವ ಜೀವ ಉಂಟಲ್ಲ, ಚೈತನ್ಯ ತರಕ್ಕೆ. ಹಾಗೆ ಕೆಲವು ಸಮಯ ಕಳೆದ ನಂತರ ಮತ್ತೊಂದೊಂದು ಬೆಂಗಳೂರಲ್ಲಿ ಸಂಗೀತ ಸಮಾಜ, ಈಗಲೂ ಬಂದಿದೆ ನನಗೆ. ಅದು ಕಾಗದಗಳ ಒಳಗೆ ಬಿದ್ದಿದೆ. ಅಲ್ಲಿ ಬೆಂಗಳೂರು ಬೇಡ ಅಂತ ಬಿಟ್ಟಿದೆ ನಾನು. ಸಂಗೀತ ಸಮಾಜದ ಅಲ್ಲಿಂದ ಮಾಡಿದರು. ಪಬ್ಲಿಕ್ ಎಲ್ಲ ಆಗಿತ್ತು. ಒಂದು ನಿಮಿಷ, ನನ್ನ ಇತ್ತೀಚೆಗೆ ಶತಮಾನೋತ್ಸವ ಕುಂಬಳಿ ಕೋಟೆಯಲ್ಲಿ ದೇವಸ್ಥಾನದಲ್ಲಿ ಕೆಲಸ ಆಗ್ತದೆ ಅಂತ ನಾವು ಕೋಟೆಯಲ್ಲಿ ಮಾಡಿದ್ದೆವು. ಎಲ್ಲ ಬಂದಿದ್ದರು, ಬೇಕಾಷ್ಟು ಜನ ಸಂಭಾವನೆ ಎಲ್ಲ ಕವರ್ ಹೌದು ಇದು ಕೊಟ್ಟು ತುಂಬ ಜನ ಮಾಡಿದರು. ಅದರಲ್ಲಿ ಸಿಕ್ಕಿದ್ದು ಉಡುಪಿಯವರು ಬಂದು ಎಳನೀರು ಮಠದಲ್ಲಿ 40,000 ರೂಪಾಯಿ ಕ್ಯಾಶ್, ಆ ಕೃಷ್ಣದೇವರ ಪಟ್ಟ, ಉಡುಪಿ ಕಲಾರಂಗದವರು ಒಂದು ಸಂಘಟನೆ, ದೊಡ್ಡ ಸಂಘಟನೆ, ಅವರು ಬಂದು ಎಳನೀರು ಮಠದಲ್ಲಿ ಮಾಡಿದರು. ಹೀಗೆ ಕಾಲಕ್ರಮೇಣ ಒಂದೊಂದು ಒಳ್ಳೆ ದಿವಸ ಅಪರೂಪದವರು ಬಂದು ನಮ್ಮನ್ನು ಗೌರವಿಸಿದ್ದು ಉಂಟು. ಅದನ್ನೆಲ್ಲ ವರ್ಣನೆ ಮಾಡುವುದಕ್ಕೆ ತನಗೆ ಆದ ಮಾಡುವುದಕ್ಕೆ ನಾನು ಸ್ವಲ್ಪ ಹಳ್ಳಿ ರೀತಿ, ನನಗೆ ನನ್ನ ಸ್ವಭಾವ, ಅವಳನ್ನು ನಾನು ಎಷ್ಟು ಹೇಳಿದರೂ ಅದಕ್ಕೆ ಅರ್ಥ ಉಂಟು. ಒಳ್ಳೆಯ ಗುಣ, ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಇಲ್ಲ. ಮದುವೆಗಿಂತ ಮೊದಲು ನಾನು ಚೆನ್ನೈಯಲ್ಲಿ ಮಡ್ರಾಸ್ನಲ್ಲಿರುವಾಗಲೂ ನನ್ನ ಬಗ್ಗೆ ಈ ಪರಿಚಯ ಇತ್ತು. ಪಂಡರಿ ಬಾಯಿಗೆ ಮನೆಯಲ್ಲಿ ಇದ್ದುಕೊಂಡು ನಾನು ಅಲ್ಲಿ ತಮಾಷೆಯಾಗಿ
ಪೀಲಿಲ್ಲ ಬಂದು ಬ್ಯಾಕ್ಗ್ರೌಂಡ್ ಆಡಿದ್ದೆಲ್ಲ ತಮಾಷೆಗೆ ನಾನು ಅದು ಹಾಗೆ ಇದು ಹಾಗೆ ಇದಕ್ಕೆ ಆಸಕ್ತಿಯಿಂದ ಕೇಳೋ ಕ್ರಮ. ನಾವಲ್ಲಿ ಒಂದು ಗ್ರೂಪ್ನಲ್ಲಿ ಕೂತಾಗ ಎಲ್ಲ ಖುಷಿಯಾಗಿ ಹೋಗಿ ಹೊರಗೆ ಹೋಗಿ ಹೀಗೆ ಮಾಡ್ತಾನಲ್ಲ. ಮತ್ತು ಮದುವೆ ಆಯಿತು. ಮದುವೆ ಆಗುವಾಗ ಏನು ಬೇಕು ಚಿನ್ನಾಭರಣ ಅಂತ ಅವರ ಅಪ್ಪ ಕೇಳಿದ್ರು. ಅವಳು ಕೇಳಿದ್ದನ್ನು ಮಾಡಿ ನಾನು ಕೇಳುವುದಿಲ್ಲ, ಇದಕ್ಕೆ ಆಸೆಯನ್ನು ಕೊಡುವುದಿಲ್ಲ. ಹಾಗೆ 20 ಪವನ್ ಚಿನ್ನ ಮಾಡಿಸಿದ್ರು, ಮನೆಯಲ್ಲಿ ಕೂರಿಸಿಕೊಂಡು ಒಳ್ಳೆ ಸಕ್ಕರೆ ಸರ ಕೈಗೆ. ಮತ್ತು ಇವರೆಲ್ಲ ಮಕ್ಕಳೆಲ್ಲ ಎಲ್ಲ ಕೂತಿಕೊಂಡರು. ಬ್ಯಾಂಕಿನಲ್ಲಿಟ್ಟು ಅಲ್ಲಲ್ಲಿ ಹೋಯ್ತು ಸುಮಾರು ಚಿನ್ನ. ಈಗ ಇವಳು ಒತ್ತಾಯಕ್ಕೆ ಕಿವಿಯ ಒಲೆ ತೆಗೆದುಕೊಟ್ಟಿದ್ದೀನಿ. ಅದು ಪ್ರಶ್ನಾರ್ಥ ಒಂದು ಸಾಗರ. ಅದನ್ನು ವಿವರ ಹೇಳಲಿಕ್ಕೆ ಹೋದರೆ ತುಂಬ ಉಂಟು. ಈ ಶಬ್ದ ಬೆಂಗಳೂರಿನವ್ರ ಹತ್ರ ಕೇಳಲಿಕ್ಕೆ ಹೋದರೆ ಅವರು ತದ್ದಿತ್ತು ತಮಿಳ್ನಾಡಿನವರಿದ್ದಾರೆ. ಇವರು ತದ್ದಿತ್ತು ಅಂತ ಚಾಪು ತರ್ಕ ಮಾಡಿದರು. ಅದಕ್ಕೆ ಈ ಮೃದಂಗದ ಸಂಗೀತದವರು ಇದೇ ಸಂಪ್ರದಾಯ ನಾವು ಅದಕ್ಕೆ ಮಾತಿಲ್ಲ. ಅದು ಸಂಪ್ರದಾಯ ನಿಮಗೆ ಅದು ವೇದಿಕೆಯಲ್ಲಿ ಯಾವುದು ಬರ್ತದೆ. ಮತ್ತು ನಮ್ಮ ಕೆಲಸ ನಾವು ಮಾಡ್ತೇವೆ, ನಿಮ್ಮ ಕೆಲಸ ನೀವು ಮಾಡಿ ಅಂತ ಸುಮ್ಮನಾಗೋದು ಚರ್ಚೆ ಮಾಡುವಾಗ. ಹಾಗೆ ನಾನು ರಿಪೇರಿ ಮಾಡಿ ಮನೆಯಲ್ಲಿ ಇಟ್ಟರೆ ಅವೆಲ್ಲ ಪ್ರೋಗ್ರಾಮ್ ಬರದೆ ಕೊಂಡು ಹೋಗ್ತಾನೆ, ಅಲ್ಲೇ ಬಿಟ್ಟು ಬರ್ತಾನೆ. ಅವನಿಗೆ ಗೊತ್ತಿಲ್ಲ, ಅದು ವಾಪಸ್ ನನ್ನ ಕೈಗೆ ಅದೇ 3-4 ಮೃದಂಗ ಅವನ ಕೈಯಲ್ಲಿ ಆಗಿದೆ ಎಲ್ಲವೂ. ಆಯಿತಾ, ಅವರು ಅದಕ್ಕೆ ಉತ್ತರ ಅಂತದ್ದು. ನನ್ನ ಹೆಂಡತಿ ಇರುವಾಗ ನಾವು ಮಕ್ಕಳೆಲ್ಲ ಮತ್ತು ಇನ್ಯಾರು ಅವರ ಮೃದಂಗ ನಮಗೆ ಮೃದಂಗ ಕೊಂಡು ಹೋಗಬಾರದು ಅಂತ ಅವರು ಹೇಳ್ತಾರೆ. ಯಾಕೆ ಹಾಗೆ ಅವನಿಗೆ ಒಬ್ಬನಿಗೆ ಕಲಿಸಿದ್ದಕ್ಕೆ ನನಗೆ ಶಿಕ್ಷೆ ಅದು. ನನ್ನ ಇನ್ಸ್ಟ್ರೂಮೆಂಟ್ ಎಲ್ಲ ತಗೊಂಡು ಹೋಗಿ ಇಲ್ಲೇ ಕಡೆಗೆ ಒಂದು ಮಾಡಿಸಿದ್ರು. ಒಬ್ಬರು ಯಾರೋ ದೊಡ್ಡ ಮನುಷ್ಯರು ಕಾಚಿದು, ಅಪರೂಪದ ಕಾಚಿ ಅಂದರೆ ಕದಿರ, ಈ ಕಷಾಯಕ್ಕೆ ಉಪಯೋಗಿಸ್ತಾರೆ, ಕೆಂಪು ಮರ. ಅದನ್ನು ತುಂಡು ಮಾಡಿಸಿದರೆ ಅದು ಮನುಷ್ಯನಾಗಿ ಮಾತಾಡ್ತದೆ, ಅದು ಚೆನ್ನಾಗಿದೆ. ಅದನ್ನು ನಾನು ಮಾಡಿಸಿ ಒಳ್ಳೆ ಮೃದಂಗ ಕಥೆ ಮಾಡಿದೆ. ಮನೆಯಲ್ಲಿ ತಂದಿಟ್ಟಿದ್ದೀನಿ, ಅದರ ಕೆಲಸ ಸ್ವಲ್ಪ ಬಾಕಿ ಇತ್ತು. ಇದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.